ಹೋಟೆಲ್ ಶೈಲಿಯ ಸಾಗು ಹೇಗೆ ಮಾಡೋದು ನೋಡೋಣ. ಇದು ಚಪಾತಿ, ಪೂರಿ ಮತ್ತು ಸೆಟ್ ದೋಸೆಗೆ ಒಳ್ಳೆ ಕಾಂಬಿನೇಷನ್. ಬೇಕಾಗಿರೋ ತರಕಾರಿಗಳು ಈರುಳ್ಳಿ, ಕ್ಯಾರೆಟು, ಬೀನ್ಸು, ಆಲೂಗಡ್ಡೆ, ಟೊಮ್ಯಾಟೊ, ಕ್ಯಾಪ್ಸಿಕಮ್ ನಮ್ಮ ಚಾಯ್ಸ್. ಮೊದಲಿಗೆ ಎಣ್ಣೆ, ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನಂತರ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಹೆಚ್ಚಿಟ್ಕೊಂಡಿರುವಂಥ ತರಕಾರಿಗಳನ್ನ ನಾವಿಲ್ಲಿ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ಇದ್ದರೆ ಕ್ಯಾಪ್ಸಿಕಮ್ ಹಾಕ್ಕೋಬೋದು, ಬಟಾಣಿ ಹಾಕ್ಕೋಬೋದು, ಅದು ನಮ್ಮ ಚಾಯ್ಸು. ತರಕಾರಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊನ ಸೇರಿಸ್ಕೊಳ್ಳಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು. ತುಂಬ ನೀರನ್ನು ಹಾಕ್ಕೋಬಾರ್ದು, ತರಕಾರಿ ಮುಳುಗುವಷ್ಟು ನೀರು ಆಗಿದ್ದರೆ ಸಾಕು. ತುಂಬ ನೀರು ಆಗಿಬಿಟ್ರೆ ಸಾಗು ರುಚಿ ಬರೋದಿಲ್ಲ. ಹಾಗಾಗಿ ಮಾಮೂಲಿ ಕನ್ಸಿಸ್ಟೆನ್ಸಿಗೆ ನೋಡಿ ಇಷ್ಟೇ ಸಾಕು. ಸ್ವಲ್ಪ ತರಕಾರಿ ಮುಳುಗಿದ್ರೆ ಸಾಕು. 2 ವಿಷಲ್ ಕೂಗೋಣ. 2 ವಿಷಲ್ ಆಗುವಷ್ಟರಲ್ಲಿ ನಾವಿಲ್ಲಿ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನ ಹುರ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ನಂತರ ಕೊತ್ತಂಬರಿ ಸೊಪ್ಪು, ಉಪ್ಪು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ 1 ಕಪ್ಪಷ್ಟು ಕಡಲೆ, ಸಣ್ಣ ಕಪ್ ಅಥವಾ 1 ಮುಷ್ಟಿಯಷ್ಟು ಕಡಲೆ, ಒಂದು ಸ್ವಲ್ಪ ಚಕ್ಕೆ, ಜೀರಿಗೆ, ನಂತರ ಕಾಯಿ, ಸ್ವಲ್ಪನೇ ಕಾಯಿ ಸಾಕಾಗುತ್ತೆ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ರುಬ್ಬಬೇಕು. ಸೊ ರುಬ್ಕೊಂಡಿರುವಂಥ ಮಿಶ್ರಣ ನಾವು ಬೇಯಿಸಿರುವಂಥ ತರಕಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಹಸಿ ವಾಸನೆ ಹೋಗೋದು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಸೊ ಸ್ವಲ್ಪ ನೀರು ಅನಿಸುತ್ತೆ. ನಂತರ ಕುದ್ದು ಅದು ಚೆನ್ನಾಗಿ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ರೆ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ನಮಗೆ ಬರ್ತಾ ಹೋಗುತ್ತೆ. ಸೊ ಬಿಸಿ ಬಿಸಿಯಾದ ಒಂದು ಸಾಗು ರೆಡಿಯಾಗಿದೆ. ಇದು ಸೆಟ್ ದೋಸೆ, ಪೂರಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್. ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.